ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೇಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ ಆಗಿ ಬಿಂಗಾರಿ ಬೀನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ, ರುಬ್ಬಿದ್ದು ಆಯಿತು. ಸೊ ಇವಾಗ ಏನು ಮಾಡಬೇಕು ಅಂದರೆ ರುಬ್ಬಿರೋದನ್ನು ಇದಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗೋ ತನಕ ಇದು ಕುದಿಬೇಕು. ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ವಾವ್, ಸಖತ್ ಪರಿಮಳ ಬರ್ತಾಯಿದೆ, ಸೂಪರ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಕುದಿಬೇಕು. ಓಕೆ, ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಒಂದು ಸ್ವಲ್ಪ ಅಲಂಕಾರಕ್ಕೆ. ಆಮೇಲೆ ನಿಂಬೆ ಹಣ್ಣಿನ ರಸ ಹಿಂಡೋಣ. ರೈಟ್, ಈಗ ಈ ಕಡೆ ಒಂದು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ GRB ತುಪ್ಪ, ಸ್ವಲ್ಪ ಇಂಗು, ಸಾಸಿವೆ, ಸೂಪರ್. ನಮ್ಮ ಇವತ್ತಿನ ಸ್ಪೆಷಲ್ ಬಿಂಗಾರಿ ಬೀನ್ಸ್ ರೆಡಿಯಾಗಿದೆ. ಸೊ ಈ ಬಿಂಗಾರಿ ಬೀನ್ಸ್ನ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮನ ನೋಡಿ ಭಾಳ ಇಷ್ಟಪಟ್ಟು ಪತ್ರಗಳನ್ನು ಬರೆದಿದ್ದಾರೆ. ದಯವಿಟ್ಟು ನಮಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಭಾಳ ಆಸೆ, ನಿಮ್ಮ ಕೈ ರುಚಿಯನ್ನು ನಾವು ಒಂದ್ಸಲಿ ಸವಿಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದರು. ಈಗ ಅವ್ರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೀನಿ. ಅವ್ರು ಬಂದು ನಾನು ಮಾಡಿರುವ ಈ ಬಿಂಗಾರಿ ಬೀನ್ಸ್ ಟೇಸ್ಟ್ ಮಾಡ್ತಾರೆ. ಸೊ ಕರೆದ್ಬಿಡ್ಲಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಜಯಂತಿ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಗಿದೆ ನಮ್ಮ ಕಾರ್ಯಕ್ರಮ? ತುಂಬ ಚೆನ್ನಾಗಿರುತ್ತೆ. ತುಂಬ ಹೊಟ್ಟೆ ಹೊರಿಸ್ತೀರಾ. ಹೊಟ್ಟೆ ಹೊರಿಸ್ತೀರಾ? ಯಾಕೆ? ಫಸ್ಟ್ ಆಫ್ ಆಲ್ ಎಲ್ಲ ಟೇಸ್ಟ್ ನೋಡ್ತಾ ಇರ್ತೀರ, ಹ್ಞೂ ಅಂತ ಇರ್ತೀರ. ನಮಗಲ್ಲಿ ನೋಡುವಾಗ ನಮ್ಗೆ ಯಾಕೆ ಅದು ಚಾನ್ಸ್ ಸಿಗಬಾರ್ದು ಅಂತ ಇವತ್ತು ಸಿಕ್ಕಿದೆ ನೋಡಿ. ಅದೇನೋ ನಮ್ಮ ಭಾಗ್ಯ ಅಲ್ವಾ? ನೀವು ಪತ್ರ ಬರ್ದಿದ್ರಿ, ಬರಮಾಡ್ಕೊಂಡಿದ್ದೀವಿ. ಇವತ್ತು ನೀವು ಬರ್ತೀರಾ ಅಂತ ಸ್ಪೆಷಲ್ ಆಗಿ ಬಿಂಗಾರಿ ಬೀನ್ಸ್ ಅಂತ. ಬಿಂಗಾರಿ ಬೀನ್ಸ್, ಬಿಂಗಾರಿ ಅಂದರೆ ಬಂಗಾರ, ನೋಡೋಕ್ಕೆ ಒಂಥರ ಬಂಗಾರ ಇದ್ದಂಗಿದೆ ನೋಡಿ. ಸೊ ಬಿಂಗಾರಿ ಬೀನ್ಸ್, ಇದನ್ನು ಇವಾಗ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ನಾನು. ತಿನ್ನಕ್ಕೆ ತಯಾರಾಗಿದ್ದೀರಾ? ಹಾಂ, ನೋಡೋಣ. ವೆರಿ ನೈಸ್, ಗುಡ್. ನೀವು ಮಾಡೋದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ತಿಂದು ನೋಡ್ಬಿಟ್ಟು ಹೇಳಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಇದು ಬರೀ ಚಪಾತಿ ಜೊತೆ ತಿನ್ನಿ, ಹಾಗೆ ತಿನ್ನಿ, ಹೆಂಗೆ ಬೇಕಾದ್ರೆ ತಿನ್ನಿ, ರುಚಿ ಹೆಂಗಿದೆ ಹೇಳಿ ಅಷ್ಟೇ. ನಾನು ಮಾಡೋದು ಇದು, ಇದೆಲ್ಲ ನಾವು ಸೈಡಲ್ಲಿ ಕೊಡೋದು. ಬಿಸಿ ಇದೆ, ಹುಷಾರು. ತುಂಬ ಚೆನ್ನಾಗಿದೆ. ನಿಜಾಲು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಬಂದ್ಬಿಟ್ಟಿದ್ದೀನಿ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳೋದು ಅಂತೇನಿಲ್ಲ ತಾನೆ? ಇಲ್ಲ, ಆ ಥರ ಇಲ್ಲ. ತುಂಬಾನೇ ನಮ್ಗಿಂತನೂ ಚೆನ್ನಾಗೇ ಮಾಡಿದ್ದೀರಾ. ಹೇಗಿದೆ? ನಮಗಿಂತನೂ ಚೆನ್ನಾಗೇ ಮಾಡಿಲ್ಲ. ನಿಜಾಲು ಚೆನ್ನಾಗಿದೆಯಾ? ಚಪಾತಿ ಜೊತೆ ನೋಡಿ ಹೆಂಗಿರುತ್ತೆ ಅಂತ ಕಾಂಬಿನೇಷನ್. ಚೆನ್ನಾಗಿದೆಯಾ? ನಾನು ಟೇಸ್ಟ್ ಮಾಡಲಾ? ನಿಮ್ಗೇನು ಆಗಿಲ್ಲ ತಾನೆ? ಓಕೆ, ನೋಡೋಣ ಹೇಗಿದೆ ಅಂತ. ಚಪಾತಿ ಕಾಂಬಿನೇಷನ್ ಚೆನ್ನಾಗಿದೆ. ಜೀರಿಗೆ ಘಮ ಬಾಯಿ ತುಂಬ ಹಡ್ಕೊಳುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಚಪಾತಿ ಜೊತೆ ನೋಡೋಣ. ಅದ್ವಿತೀಯ, ಎಕ್ಸ್ಟ್ರಾರ್ಡಿನರಿ. ಇದಕ್ಕೆ ನಾನು ಬೆನ್ ತರ್ಕೊಳ್ಳೋದು. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ಸತ್ಯ ಹೇಳಿದರೆ ಆಗುವುದು ಇಷ್ಟೇ,
ಗದ್ದಲ ಹರತಾಳ. ಸತ್ಯ ಹೇಳಿದರೆ ಆಗುವುದು ಇಷ್ಟೇ, ಮನೆಯಲ್ಲಿ ಗದ್ದಲ ಹರತಾಳ. ನೆರೆಮನೆಯ ಚಲುವೆಗೆ ಚಲುವೆ ಎಂದು ಹೇಳಿದರೆ ಹೆಂಡತಿ ಸುಮ್ಮನೆ ಇರ್ತಾಳ. ಜಯಂತಿಯವರೇ, ಭಾಳ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಕಾರ್ಯಕ್ರಮನ ನೀವು ನೋಡ್ತೀರಾ, ಇಷ್ಟಪಡ್ತೀರಾ ಅಂತ ತಿಳಿದು ಭಾಳ ಖುಷಿಯಾಯಿತು. ತುಂಬಾನೇ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಬಿಂಗಾರಿ ಬೀನ್ಸ್ ಮಾಡಿದ್ದೆ. ಹೇಗಿತ್ತದು? ತುಂಬ ಚೆನ್ನಾಗಿ. ಖುಷಿ ಆಯ್ತಾ? ಸಾರ್ಥಕ ಅನ್ನಿಸ್ತಾ? ಸರ್, ಭಾಳ ಸಂತೋಷ. ನಮ್ಮ ಕಾರ್ಯಕ್ರಮದ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಪುಟ್ಟ ಕಾಣಿಕೆ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 3. ಥ್ಯಾಂಕ್ ಯು ವೆರಿ ಮಚ್. ಇದರಲ್ಲಿ ಸುಮಾರು 100 ರೆಸಿಪೀಸ್ ಇದೆ. ಇವೆಲ್ಲವನ್ನ ನೀವು ಪ್ರಯೋಗ ಮಾಡಿ ನಾವು ಇವಾಗ ಟೇಸ್ಟ್ ಮಾಡ್ಬೋದು. ಪ್ಲೀಸ್ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಿಂಗಾರಿ ಬೀನ್ಸ್ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಹುರುಳಿಕಾಯಿ 1/2 ಕಪ್ಪು, ಹಸಿಮೆಣಸಿನಕಾಯಿ 8, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ತೆಂಗಿನ ತುರಿ 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ 1 ಚಮಚ, ಇಂಗು 1/4 ಚಮಚ, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ನಿಂಬೆ ರಸ 1 ಚಮಚ. ಮಾಡುವ ವಿಧಾನ: ಕುದಿಯುತ್ತಿರುವ ನೀರಿಗೆ ಹುರುಳಿಕಾಯಿ ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಜೊತೆಗೆ ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೆಂದ ಹುರುಳಿಕಾಯಿಗೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕುದಿಸಿ. ಕೊತ್ತಂಬರಿ ಸೊಪ್ಪು ಉದುರಿಸಿ, ನಿಂಬೆ ರಸ, ತುಪ್ಪ, ಇಂಗು, ಸಾಸಿವೆಯ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ಬಿಂಗಾರಿ ಬೀನ್ಸ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ದಯವಿಟ್ಟು ನಿಮ್ಮ ಹೆಸರು, ವಿಳಾಸ, ನಿಮ್ಮ ಭಾವಚಿತ್ರ ಮತ್ತು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸಿ. ನಾವು ನಿಮ್ಮನ್ನು ಸಂಪರ್ಕಿಸ್ತೀವಿ. ಸೊ ನಮ್ಮ ವಿಳಾಸವನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಕೂಡ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆಯಾಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಲ್ಲಿ ಹೋಮ್ ಪೇಜ್ ಮೇಲೆ ಬೈ ಬುಕ್ ಸೆಟ್ ಅಂತ ಒಂದು ಕಾಲಮ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಬುಕ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಅಲ್ಲಿ ಹೋಗಿ ನೀವು ಪುಸ್ತಕವನ್ನು ಕೊಂಡ್ಕೋಬೋದು. ಎಲ್ಲ ಕಡೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, ಭಾಗ 2, ಭಾಗ 3 ಕೂಡ ಲಭ್ಯವಿದೆ. ಓಕೆ, ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲೇ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.